ನೋಡಿ, ಇವಾಗ ಎಕ್ಸಿಟ್ ಪೋಲ್ ಸುಮ್ಮನೆ ಇದು ಚರ್ಚೆಗೆ ಆಗುವಂಥ ವಿಷಯ. ಅದು ನಾನು ಹೆಚ್ಚು ಅದಕ್ಕೆ ಮಹತ್ವ ಕೊಡೋಲ್ಲ. ಆದರೆ ನಮಗೆ ಖಂಡಿತವಾಗಿಯೂ ಮೂರರಲ್ಲೂ ಒಳ್ಳೆ ಫೈಟ್ ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ. ಮೂರಲ್ಲೂ ಕೂಡ ಗೆಲ್ಲುವಂಥ ಅವಕಾಶ ಇದೆ. ಎರಡಂತೂ ಕನಿಷ್ಠ ನಾವು ಗೆಲ್ತೀವಿ ಅಂತ ನನಗೆ ಆತ್ಮವಿಶ್ವಾಸ ಇದೆ. ಸರ್, ಮತ್ತು ಈಗ ಈ ಪಡಿತರ ಚೀಟಿಗಳು ಕ್ಯಾನ್ಸಲ್ ಆಗಿರೋದಕ್ಕೆ ರಾಜ್ಯದಲ್ಲಿ ಬಹಳ ಇದಾಗ್ತಾ ಇದೆ. ನೋಡಿ, ವಿರೋಧ ಒಂದು ಕಡೆಯಿಂದ ಸರ್ಕಾರದ ವಿರುದ್ಧವೇ ಬರ್ತಿದೆ. ನೋಡಿ, ಪಡಿತರ ಚೀಟಿಯಲ್ಲಿ 80%, ಕೆಲವು ಕಡೆ 90% ಬಡತನ ರೇಖೆಗಿಂತ ಕಮ್ಮಿ ಇರುವಂಥ ಕಾರ್ಡ್ಗಳು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ನೋಡಿದಾಗ ಅದು ಸಾಧ್ಯ ಇಲ್ಲ ಅಲ್ವಾ? ಅದರಿಂದ ಅದರಲ್ಲಿ ಅನರ್ಹತೆ ಇರುವಂಥ ಕಾರ್ಡ್ಗಳನ್ನು ತೆಗೆದುಹಾಕಬೇಕು ಅಂತ ಉದ್ದೇಶದಿಂದ. ಅದರಲ್ಲೂ ಯಾರು ಈಗ CM ಅವರು ಸ್ಪಷ್ಟವಾಗಿ ಹೇಳಿದೆ, ಯಾರು ಟ್ಯಾಕ್ಸ್ ಕಟ್ತಾಯಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ ಮತ್ತು ಯಾರು ಸರ್ಕಾರಿ ನೌಕರರಿದ್ದಾರೆ, ಈ ಕೆಲವು ಮಾನದಂಡಗಳ ಮೇಲೆ ತೆಗಿಬೇಕು ಅಂತ ಹೇಳಿದ್ದಾರೆ. ಈಗ ಒಂದು 1000 ಕಾರ್ಡ್ ತೆಗೆದಾಗ ಅದು ಒಂದು 5-10 ತಪ್ಪಾಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಅದನ್ನು ನೋಡ್ಕೊಂಡು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತಲೂ ಕೂಡ ಆಹಾರ ಸಚಿವರಿಗೆ CM ಹೇಳಿದರೆ, ಆಹಾರ ಸಚಿವರು ಅದನ್ನೇ ಹೇಳ್ತಾ ಇರುವಂಥದ್ದು. ಆದರೆ ನೀವು ಅದನ್ನು ಸರಿಪಡಿಸಲೇಬಾರ್ದು ಅಂತ ಹೇಳುವಂಥದ್ದು ಅದು ಯಾವ ಲಾಜಿಕ್ ಅದು ಅಲ್ವಾ? ಅದಕ್ಕೋಸ್ಕರ ಯಾವುದೇ ಒಂದು, ಈಗ ನೋಡಿ, ಕೇಂದ್ರದಲ್ಲಿ ಇವತ್ತು ಅವ್ರು ಅನೌನ್ಸ್ ಮಾಡಿದ್ದಾರೆ 5,80,00,000 ಕಾರ್ಡ್ ರದ್ದು ಮಾಡಿದ್ದೀವಿ ಅಂತ. ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಯಾವುದೇ ಸರ್ಕಾರದ ಹಣ ಅದು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಸಿಗುವಂಥ ರೀತಿಯಲ್ಲಿ ಆಗಬೇಕು. ಅನರ್ಹರಿಗೆ ಸಿಗ್ತಾ ಇದ್ದರೆ ಅದು ನಿಮ್ಮ ಜವಾಬ್ದಾರಿ ಕೂಡ ಆಗ್ತದೆ. ಮಾಧ್ಯಮದವರು ಕೂಡ ಇದನ್ನು ತಿಳ್ಕೊಂಡು ಅವರು ಕೂಡ ಹೇಳಬೇಕಾಗ್ತದೆ. ಯಾಕಂದರೆ ಕೇವಲ ಸರ್ಕಾರ, ಈಗ ಇವತ್ತು ನೋಡಿದೆ ಪತ್ರಿಕೆಯಲ್ಲಿ, ಗೃಹಲಕ್ಷ್ಮಿ ಇದಕ್ಕೆ ಕಂಟಕ ಅಂತ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಅರ್ಹರಿಗೆ ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಸಿಗಬೇಕು. ಈಗ ಇನ್ಕಮ್ ಟ್ಯಾಕ್ಸ್ ಇರೋರಿಗೆ ನಾವು ಗೃಹಲಕ್ಷ್ಮಿ ಕೊಡೋಲ್ಲ ಅಂತ ಹೇಳಿದ್ರೆ ಅದು ಏನು ತಪ್ಪೇನಿಲ್ಲ ಅದರಲ್ಲಿ ಅಲ್ವಾ? ಸೊ ಅದಕ್ಕೋಸ್ಕರ ನಾವು ಅದನ್ನು ಎಲ್ಲಿ ತಪ್ಪು ಆಗಿದ್ದರೆ ಸರಿಪಡಿಸುವಂಥದ್ದಾಗಿರ್ತದೆ. ಆದರೆ ಇದರಲ್ಲಿ 90% ಅನರ್ಹರಿಗೆ ಹೋಗ್ತದೆ. 10% ಯಾರಿಗೆ ಇದರಲ್ಲಿ ಗೊಂದಲದಲ್ಲಿ ಸ್ವಲ್ಪ ಸಿಕ್ಕಾಕೊಂಡಿರ್ತಾರೆ ಅವ್ರಿಗೆ ಸರಿಪಡಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಅದು ಮಾಡ್ತದೆ ಅಂತ ಹೇಳಿದ್ದೀವಿ. ಅದು ಇಲಾಖೆ ಜವಾಬ್ದಾರಿ ಅದು. ಈಗ ಸರ್ಕಾರದ ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಮ್ಗೆ 2,000 ರೂಪಾಯಿ ಬೇಡ, ನಮ್ಗೆ ಫಸ್ಟ್ ಈ ಪಡಿತರದ್ದು ಯಾರು ಕ್ಯಾನ್ಸಲ್ ಆಗಿದೆ ಅದರಲ್ಲಿ ರೇಷನ್ ಕೊಡಿ. 2,000ಕ್ಕೂ ಪಡಿತರಕ್ಕೂ ಸಂಬಂಧ ಇಲ್ಲ. ಅದೇನಂತ ಹೇಳಿದ್ರೆ 2,000 ರೂಪಾಯಿ ಕೊಡ್ತಾ ಇರುವಂಥದ್ದು ಯಾರಿಗೆ ಕೊಡಬೇಕು ಅಂತ ಅಷ್ಟೇ. ಆ ರೇಷನ್ ಕಾರ್ಡ್ APL ಕಾರ್ಡ್ಗೂ ಕೊಡ್ತಾರೆ, BPL ಕಾರ್ಡ್ಗೂ ಕೊಡ್ತಾರೆ. ಅಂದರೆ ಆ ಗೃಹಿಣಿ ಒಬ್ಬರಿಗೆ, ಒಂದು ಕುಟುಂಬಕ್ಕೆ ಒಬ್ರಿಗೆ ಹೋಗಬೇಕು ಅಂತ ಅಷ್ಟೇ. ಇದಕ್ಕೂ ಸಂಬಂಧ ಇಲ್ಲ. ಈಗ ಏನಾಗುತ್ತೆ, ಯಾರೋ ಒಂದು 10 ಜನ ಹೇಳಿಕೆನೇ ನೀವು ಇಡೀ ರಾಜ್ಯ ಜನ ಮಾತಾಡ್ತಾರೆ ಅಂತ ಹೇಳ್ಬಿಡ್ತೀರ. ಅದು ತಪ್ಪದು. ಇಡೀ ರಾಜ್ಯದ ಜನತೆ ಮಾತಾಡ್ತಾ ಇಲ್ಲ ಆ ಥರ. ಕೆಲವು ಕಡೆ ಎಲ್ಲೆಲ್ಲಿ ಸಮಸ್ಯೆ ಅದನ್ನು ಬಗೆಹರಿಸ್ಕೊಳ್ಳೋಣ ಹೊರತು ಯಾರೋ 10 ಜನ ಹೇಳಿದ್ದಕ್ಕೆ ವಿರೋಧ ಪಕ್ಷದವರು ಅದಕ್ಕೆ ಎಲ್ಲ ಅದು ಕುಮ್ಮಕ್ಕು ಕೊಟ್ಟು ಗೊಂದಲ ಸೃಷ್ಟಿಯಾಗಲಿ, ಇನ್ನೂ ಇದಕ್ಕೆಲ್ಲ ಸಮಸ್ಯೆಗಳು ಉದ್ಭವ ಆಗಲಿ ಅಂತ ಅವ್ರ ಕುಮ್ಮಕ್ಕಿಗೆ ನೀವು ಮಾಧ್ಯಮದವರು ಯೋಚನೆ ಮಾಡ್ಕೊಂಡು ಹೇಳಬೇಕು. ಎಲ್ಲರೂ ಈ ಥರ ಕೇಳ್ತಾರೆ ಅಂತ ಏನಲ್ಲ. ಅದು ಕೆಲವು ಕಡೆ ಇರ್ಬೋದು, ಜೆನ್ಯೂನ್ ಆಗಿ ಸಮಸ್ಯೆ ಆಗಿದೆ, ಸರಿಪಡಿಸೋಣ. ಆದರೆ ಅನರ್ಹರಿಗೆ ಕೊಡಬೇಕು ಅಂತ ಯಾರಾದರೂ ಹೇಳಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ರದ್ದಾಗಿರೋದು ಯಾರಿದ್ದಾರೆ, ತುಂಬಾ ಬಡವರಿದ್ದಾರೆ, BPL ಅಲ್ಲಿ ನೋಡಿ. ಸರ್ ಹೇಳ್ತೇನೆ ನಾನು, ಅವರಿಗೆ ಆಹಾರ ಇಲಾಖೆ ಹೋದಾಗ ಇಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಲ್ಲಿ ಇದು ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ, ನೀವು ಕಟ್ತಾ ಇದ್ದೀರಿ ಅಂತ ಲಿಸ್ಟ್ ಬರ್ತಾ ಇದೆ. ಅಲ್ಲಿ ಹೋಗಿ ನೋಡ್ಲಿಕ್ಕೆ ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಅವ್ರು ಬಡವರು ಇರುವವರು. ಇನ್ಕಮ್ ಟ್ಯಾಕ್ಸ್ ಅವ್ರ ಹೆಸರು ಹೆಂಗೆ ಬಂತು? ಮತ್ತೆ ನನ್ನ ಹತ್ರ ಚೀಟಿ ಇದೆ ಸರ್, ಅದೇ ಅಂತ ಬರ್ದಿದೆ. ಆದ್ರೆ ಅವರು ಅಲ್ಲಿ ಹೋಗಿ ನೋಡುವಾಗ ನಾನು ಹೋಗಿ ನೋಡಿ, ಈ ತರ ಕೆಲವರಿಗೆ ಸಮಸ್ಯೆ ಆಗಿದ್ರೆ ಅವರಿಗೆ ಅದನ್ನು ಸರಿಪಡಿಸೋ ಜವಾಬ್ದಾರಿ ಸರ್ಕಾರನೇ ಮಾಡಬೇಕು. ಅದು CM ಹೇಳಿದ್ದಾರೆ ಸ್ಪಷ್ಟವಾಗಿ. ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಯಾವುದೇ ಕಾರಣ ಕೊಟ್ಟು ತೊಂದರೆ ಆಗಬಾರ್ದು. ಅಂಥವ್ರಿಗಾಗಿದ್ರೆ ಅವ್ರಿಗೆ ಮತ್ತೆ ವಾಪಸ್ ಕಾರ್ಡ್ ಕೊಡಬೇಕು ಅಂತ ಹೇಳಿದ್ದೀವಿ. ಅದರಿಂದ ಇದನ್ನು ಇಂಥ ಒಂದು ತೀರ್ಮಾನಗಳಾದಾಗ ಒಂದು ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡೋಕ್ಕೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ಬಂದೇ ಬರ್ತದೆ ನಮ್ಮ ವ್ಯವಸ್ಥೆಯಲ್ಲಿ. ಅದನ್ನು ನಾವು ಸರಿ ಮಾಡ್ಕೊಂಡು ಹೋಗಬೇಕು. ನೀವು ಹೇಳಿದ್ದು ಕೂಡ ನಾನು ಒಪ್ಕೊಳ್ತೀನಿ. ಅಂಥವ್ರು ಆಗಿರ್ಬೋದು ಕೆಲವರಿಗೆ, ಅದನ್ನು ಸರಿಪಡಿಸೋಣ. ಈಗ ನಬಾರ್ಡ್ ನೋಡಿ, ED ಅವರು ಇರೋದೇ ವಿರೋಧ ಪಕ್ಷಗಳನ್ನ ಹೆದರಿಸೋದಕ್ಕೋಸ್ಕರ, ವಿರೋಧ ಪಕ್ಷದ ನಾಯಕರುಗಳನ್ನು ಅವ್ರನ್ನ ಮಟ್ಟ ಮಾಡೋದಕ್ಕೆ ED ಇರೋದು. ED ಇರೋದು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅಲ್ಲ. ED ಇರೋದು ಇವತ್ತು BJPಯ ಒಂದು ಅಂಗಸಂಸ್ಥೆ. ಅದು ಒಂದು ಪೊಲಿಟಿಕಲ್ ಏಜೆನ್ಸಿ ಆಗಿಬಿಟ್ಟಿದೆ. ಸೊ ಅವ್ರಿಗೆ ನಾವು ಇವತ್ತು ಯಾವುದೇ ರೀತಿಯ ಅದಕ್ಕೆ ನೈತಿಕತೆಯೂ ಉಳ್ಕೊಂಡಿಲ್ಲ ಮತ್ತು ಅದರ ಉದ್ದೇಶಗಳೇ ಇವತ್ತು ಆ ಸಂಸ್ಥೆಯನ್ನು ಇವತ್ತು ದುರ್ದೈವ ಈ ದೇಶದಲ್ಲಿ ಒಂದು ಸಂಸ್ಥೆಗೆ ಅದರ ನಂಬಿಕೆಯನ್ನು ಕೂಡ ಕಳ್ಕೊಂಡಿದೆ
ಮತ್ತು ಅದರ ಒಂದು ನಡವಳಿಕೆ ಅತ್ಯಂತ ಪ್ರಜಾಪ್ರಭುತ್ವ ವಿರುದ್ಧವಾದಂಥ ನಡವಳಿಕೆ ಅದು. ಅದಕ್ಕೆ ಇಡಿ ಇದನ್ನೇ ಮಾಡೋದು, ಇಡಿ ಕೆಲಸನೇ ಇದು, ಇದೇ ಕೆಲಸ ಮಾಡೋದು. ಅವರು ನೋಟಿಸ್ ಕೊಡಿಸ್ತೀವಿ ಅಂತ ಹೇಳುವಂಥದ್ದು, ಹೆದರಿಸುವಂಥದ್ದು, ಮತ್ತು ಎಲ್ಲೋ ಒಂದು ಕಡೆ ಅವ್ರಿಗೆ ಅಪಪ್ರಚಾರ ಮಾಡಿಸೋದು, ನಾಯಕರುಗಳ ಒಂದು ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥದ್ದು, ವಿರೋಧ ಪಕ್ಷಗಳನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ಅವರನ್ನು BJPಗೆ ಸೇರಿಸ್ಕೊಳ್ಳೋದಕ್ಕೆ, ಅವರಿಂದ ದುಡ್ಡನ್ನು ಕಿತ್ಕೊಳ್ಳೋದಕ್ಕೆ ಇಡಿ ಯೂಸ್ ಮಾಡ್ತವ್ರೆ. ಈಗ ನಬಾರ್ಡ್, ಈಗ GST ಆಯಿತು, ಈಗ ನಬಾರ್ಡಲ್ಲೂ ಕೂಡ ಅನ್ಯಾಯ ಆಗಿದೆ. ಅದನ್ನ ಇದು ಮಾಡ್ಲಿಕ್ಕೆ ಯಾರು ಪ್ರತಿಭಟನೆ ಯಾವ ರೀತಿ ಮಾಡ್ತೀರಿ? ಮತ್ತೆ ಅದೇ ಮುಂದೆ ಈಗಾಗಲೇ ಇಶ್ಯೂ ರೇಸ್ ಮಾಡಿದ್ದಾರೆ, CM ರೇಸ್ ಮಾಡಿದ್ದಾರೆ, ಎಲ್ಲರೂ ಸರ್ಕಾರ ರೇಸ್ ಮಾಡಿದ್ದಾರೆ, ನಾವು ಹೇಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಕೂಡ ಮಾತಾಡ್ತೀವಿ ಅಂತ ಹೇಳಿದ್ದಾರೆ, ಅಲ್ಲಿಗೂ ಕೂಡ ಪತ್ರ ಬರೀತಾರೆ, ಹೋಗಿ ಮೀಟ್ ಮಾಡ್ತೀವಿ. ನಮ್ಮ ಕೇಂದ್ರ ಸಚಿವರು, ವಿತ್ತ ಸಚಿವರಿದ್ದಾರೆ, ನಮ್ಮ ಸಚಿವರುಗಳೆಲ್ಲ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವರೆಲ್ಲ ಸುಮ್ಮನೆ ಕೂತ್ಕೊಂಡಿರ್ತಾರೆ ಇಂಥ ವಿಚಾರಗಳಲ್ಲಿ. ಸುಮ್ಮನೆ ಯಾವುದಾದ್ರು ಸಣ್ಣ ವಿಚಾರ ತೊಗೊಂಡು ಯಾವುದೋ ಆಸ್ಪತ್ರೆಯಲ್ಲಿರುವಂಥ ಚಾರ್ಜಸನ್ನು ಹೆಚ್ಚು ಮಾಡಿದ್ದೀವಿ, ಅದಕ್ಕೆ ದೊಡ್ಡದು ಒಂದು ಇದು ಮಾಡೋದು, ಈ ಥರದ್ದೆಲ್ಲ ಇಟ್ಕೊಂಡು ಯಾವುದು ಮುಖ್ಯ ಇದೆ ರಾಜ್ಯಕ್ಕೆ? GSTಯಲ್ಲಿ ಆಗ್ತಾ ಇರೋಂಥ ಅನ್ಯಾಯ ಸಾವಿರಾರು, 10,000, 20,000, 30,000 ಕೋಟಿಯಷ್ಟು ಅನ್ಯಾಯ. ನಬಾರ್ಡಲ್ಲಿ ಈಗ ಸುಮಾರು 2,500 ಕೋಟಿ ಕಡಿತ ಆಗಿದೆ. ಇದೆಲ್ಲ ಭಾಳ ಪ್ರಮುಖವಾದ ವಿಷಯಗಳು. ಇದ್ರ ಬಗ್ಗೆನೇ ಗಮನ ಕೊಡ್ದೇ ಯಾವುದೋ ತೊಗೊಂಡು ಅವ್ರು ಇದ್ರ ಬಗ್ಗೆ ಮಾತಾಡಲಿ. ಪ್ರಹ್ಲಾದ್ ಜೋಶಿ ಇಷ್ಟೊಂದೆಲ್ಲ ಅವರು ಎಲ್ಲ ಕಡೆ ಮಾತನಾಡ್ತಾರಲ್ಲ, ಇದ್ರ ಬಗ್ಗೆ ಮಾತಾಡಲಿ ಅವರು. ನಾನು ಅಟ್ಲೀಸ್ಟ್ ಇದು ಎಷ್ಟಾದರೂ ಹೇಳಲಿ, ಹೌದು ಇದು ನಮ್ಗೆ ಗೊತ್ತಾಗಿದೆ, ನಾನು ಮುಖ್ಯಮಂತ್ರಿ ಹತ್ರ ಮಾತಾಡ್ತೀನಿ, ನಾನು ಕೇಂದ್ರ ಸಚಿವರ ಹತ್ರ ಮಾತಾಡ್ತೀನಿ, ಸರಿಪಡಿಸೋಕ್ಕೆ ಪ್ರಯತ್ನ ಅಷ್ಟು ಹೇಳೋದಕ್ಕೂ ಬಾಯಿಲ್ಲ ಅಂತ ಹೇಳಿದ್ರೆ ಕೇಂದ್ರದ BJP ಸಚಿವರುಗಳಿಗೆ ಮತ್ತು ನಮ್ಮ ರಾಜ್ಯದ BJP ಮುಖಂಡರುಗಳಿಗೆ ನಾವು ಏನಂತ ಹೇಳಬೇಕು? ಅವ್ರಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ ಅವರು. ಈಗ ಸರ್ಕಾರದ ಕೇಂದ್ರದ ಗುಲಾಮರಾಗ್ಬಿಟ್ಟಿದ್ದಾರೆ ನಮ್ಮ BJPಯ ರಾಜ್ಯ ಮುಖಂಡರುಗಳು. ಗುಲಾಮ್ಗಿರಿಗೆ ನಾವು ಹೋದಕ್ಕೆ ತಯಾರಾಗಿಲ್ಲ. ನಮ್ಗೆ ಅನ್ಯಾಯ ಆದರೆ ಇನ್ನೂ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ. ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವಾ ಶುಲ್ಕ ಮತ್ತು 20% ಜಾಸ್ತಿ ಮಾಡಿ ನೋಡಿ, ಇದೆಲ್ಲ ಪರಿಷ್ಕರಣೆ. ಈ ಸೇವಾ ಶುಲ್ಕ ಆಸ್ಪತ್ರೆಗೆ ಹೋಗ್ತದೆ. ಈಗ ಅವರು ಬೇರೆ ಬೇರೆ ಸೇವೆಗಳು ನೀಡಬೇಕು, ಸ್ವಚ್ಛತೆ, ಕ್ಲೀನಿಂಗು, ಸಣ್ಣ ಪುಟ್ಟ ಅದು ಆಸ್ಪತ್ರೆ ಸಮಿತಿ ಅವ್ರಿಗೆ ಏನು 10 ರೂಪಾಯಿದನ್ನು 15 ರೂಪಾಯಿ, 20 ರೂಪಾಯಿ ಮಾಡಿರ್ತಾರೆ, 50 ರೂಪಾಯಿ ಇರೋದನ್ನು 75 ರೂಪಾಯಿ, 80 ರೂಪಾಯಿ ಮಾಡಿರ್ತಾರೆ. ಇದು ARS ಸಮಿತಿ ಏನಿರ್ತದೆ, ARS ಸಮಿತಿಯ ತಾಲೂಕು ಆಸ್ಪತ್ರೆ ಅಧ್ಯಕ್ಷರು MLAಗಳೇ, ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ. ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ. ಆ ದುಡ್ಡು ಸರ್ಕಾರ ಕಡೆ ಏನು ಹೋಗಲ್ಲ, ಅದು ಆಸ್ಪತ್ರೆಯಲ್ಲೇ ಇರ್ತದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು. ಅದನ್ನು ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ. ಈ ಸುಮ್ಮನೆ ಇವ್ರದ್ದು ಏನಾಗೋಗಿದೆ, ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಏನಾದರೂ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು. ಇದು ಒಳ್ಳೆಯದೇ, ಆಸ್ಪತ್ರೆಗಳು ಚೆನ್ನಾಗಾಗಬೇಕು ಸ್ವಲ್ಪ, ಮತ್ತು ಬಡವರಿಗೆ ತೊಂದರೆ ಆಗುವಂಥ ರೀತಿಯಲ್ಲೂ ಕೂಡ ಏನಿಲ್ಲ. ಈಗ ಅದನ್ನು ಅಲ್ಪ ಪ್ರಮಾಣದಲ್ಲಿ ಮಾಡಿದ್ದಾರೆ. ಈಗ 13 ವರ್ಷದ ನಂತರ ನಕ್ಸಲ್ ಚಟುವಟಿಕೆ ಮತ್ತೆ ಈ ಕಡೆ ಕಾಣಿಸ್ತಾ ಇರುವಂಥದ್ದು, ಒಂದು ಎನ್ಕೌಂಟರ್ ಕೂಡ ಆಗಿದೆ. ದಕ್ಷಿಣ ಕನ್ನಡದಲ್ಲೂ ಕೂಡ ನಕ್ಸಲ್ ಏರಿಯಾಗಳಿದ್ದಾವೆ, ನಕ್ಸಲ್ ಎಫೆಕ್ಟೆಡ್ ಏರಿಯಾಗಳು. ಈ ಭಾಗದಲ್ಲೂ ಚಟುವಟಿಕೆಗಳು ಆರಂಭವಾಗಿದೆ ಅಂತ ಹೇಳ್ಕೊಂಡು ನಿಮ್ಮ ಸ್ಟೇಟ್ಮೆಂಟು ಇದೆ. ಈಗ ನೀವು ಜಿಲ್ಲಾ ನೋಡಿ, ಸ್ಟೇಟ್ಮೆಂಟು ನಾನು ಇದರ ಬಗ್ಗೆ ಸುಮ್ಮನೆ ಏನು ಹೇಳಿಕೆ ಕೊಡೋಕ್ಕೆ ಹೋಗೋದಿಲ್ಲ, ಎಲ್ಲ ತಿಳ್ಕೊಂಡು ಮಾತನಾಡಿಕೊಂಡು. ಯಾಕೆಂದರೆ ಇದು ತಾವು ಹೇಳಿದ ಗಂಭೀರವಾದ ವಿಷಯ, ಮತ್ತು ನಕ್ಸಲ್ ವಾದಿಗಳು ಏನಿದ್ದಾರೆ ಅವರ ಕೆಲವು ಕಡೆ ಕ್ಷಮಾದಾನ ಮಾಡಿ ಅವರಿಗೆ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನಗಳು ಕೂಡ ಮಾಡಿದೆ ಸರ್ಕಾರಗಳು, ಮತ್ತು ಅನೇಕ ಜನ ವಾಪಸ್ಸು ಬಂದಿದ್ದಾರೆ. ಈಗ ಮೊನ್ನೆ ಜಯಪ್ರಕಾಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅವರು ಕೂಡ ಹಿಂದೆ ನಕ್ಸಲರಾಗಿ ವಾಪಸ್ ಬಂದಿದ್ದಾರೆ. ಅಂಥವ್ರನ್ನ ನಾವು ಎಲ್ಲಿ ಹೇಗೆ ನಿಭಾಯಿಸಬೇಕು, ನಮ್ಮ ಗೃಹ ಇಲಾಖೆ ಇದೆ, ಅವರೆಲ್ಲ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಮುಂದೆ ಏನು ಮಾಡಬೇಕು, ನಮ್ಮ ಇಲ್ಲಿಯ ಜಿಲ್ಲಾಡಳಿತದಲ್ಲಿ ಏನು ಮಾಡೋದಕ್ಕೆ ಖಂಡಿತ ಅದ್ರ ಬಗ್ಗೆ ಗಮನ ಕೊಡ್ತೀವಿ. ಆದರೆ ಅವರ ಅಲ್ಲಿಂದ ಹೊರಗೆ ತರುವಂಥದ್ದು ಮಾಡಬೇಕು. ಯಾರು ನಕ್ಸಲ್ ಯಾವುದಾದ್ರು ಬೇರೆ ಬೇರೆ ಕಾರಣಗಳಿಂದ ಅವರು ಆ ಒಂದು ಇದಕ್ಕೆ ಹೊರಟೋಗಿರ್ತಾರೆ, ಅವರನ್ನು ಮುಖ್ಯವಾಹಿನಿಗೆ ತರಬೇಕು. ಮತ್ತು ಯಾರು ತೀವ್ರತೆಯಿಂದ ಇನ್ನೂ ನಡ್ಕೊಳ್ತಾ ಇದ್ದಾರೆ, ಅದು ಕಾನೂನು ಪ್ರಕಾರ ಕ್ರಮ ಆಗಬೇಕು. ಈಗ ಮೊನ್ನೆ ಒಬ್ಬರನ್ನ ಅವರು ಎನ್ಕೌಂಟರ್ ಆಗಿದೆ. ಸೊ ಅದು ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಮ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ಮುಂದೆ ಬರ್ತಾ ಇರಲಿಲ್ಲ. ಆ ಥರ ಒಂದು ಕ್ರೂರವಾದಂಥ ಒಂದು ಅಂತ್ಯ ಆಯಿತು ಅವ್ರಿಗೆ. ನಾವು ಯಾರನ್ನು ಕೂಡ ಕೊಂದಾಕಬೇಕು ಅಂತ ಏನಲ್ಲ, ಆದರೆ ಆ ಥರ ಒಂದು ತೀವ್ರತೆಗೆ ಹೋದಾಗ ಆಗಿರ್ಬೋದು. ಆದರೆ ಖಂಡಿತವಾಗಿಯೂ ನಾವು ಅವರ ಮನಸ್ಸು ಎಲ್ಲಿ ಇದು ಸಾಮಾಜಿಕ ಪಿಡುಗು, ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಿರುವಂಥ ಒಂದು ಸಮಸ್ಯೆ, ಅದನ್ನು ನಾವು ಹೇಗೆ ಬಗೆಹರಿಸ್ಕೊಳ್ಳತಕ್ಕಂಥದ್ದು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಅದನ್ನೆಲ್ಲ ನಾನು ಎಲ್ಲ ಅದೇ ಹೇಳಿದ್ನಲ್ಲ, ಗೃಹ ಇಲಾಖೆ ಮತ್ತು ಅವರೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ದಾರೆ.
ಇಲ್ಲಿ ಏನಾದರೂ ನಮ್ಮ ಕಡೆಯಿಂದ ಜಿಲ್ಲಾಡಳಿತದಿಂದ ಏನಾದರೂ ವಿಷಯಗಳಿದ್ರೆ ನಾನು ಖಂಡಿತ ಅದನ್ನು ಮಾತಾಡ್ತೀನಿ.